ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇವತ್ತಿನ ಲಾಗ್ ಬಂದು ದೇವ್ರ ಮನೆ ಕ್ಲೀನಿಂಗು. ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ಅದಕ್ಕೆ ಮಂಟಪ ಇದೆ. ಆ ಮಂಟಪನ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರೋ ಟಿಪ್ಸು ಹೇಳಿದ್ದೀನಿ ವಿಡಿಯೋದಲ್ಲಿ. ನೀವು ಎಲ್ಲೂ ಸ್ಕಿಪ್ ಮಾಡ್ತೀರಾ, ವಿಡಿಯೋ ಎಂಡಿಂಗ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಕೂಡ ಯೂಸ್ಫುಲ್ ಆಗಿರುತ್ತೆ ಆ ಟಿಪ್ಸು. ಇದೇ ನಮ್ಮ ದೇವ್ರ ಮನೆ ಮಂಟಪ. ಅಲ್ಲಿರೋ ದೀಪ ಎಲ್ಲ ತೆಗಿತಾ ಇದ್ದೀನಿ, ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ. ಅಲ್ಲಿರೋ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಹೂವು ಎಲ್ಲ ತೆಗೆದು ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಆ ದೇವ್ರಿಗೆ ಹಾಕಿರೋ ಹೂವು ಎಲ್ಲ ನಾನು ಒಂದು ಕವರಲ್ಲಿ ಹಾಕಿಟ್ಕೊಂಡು, ಅಂದರೆ ನಾನು ಇಲ್ಲಿ ಗಾರ್ಬೇಜ್ ಅವ್ರು ಬರ್ತಾರಲ್ಲ, ನಾನು ಅವ್ರಿಗೆ ಹಾಕೋಕೆ ಹೋಗಲ್ಲ. ನಮ್ಮ ಊರಿಗೆ ಹೋದಾಗ ಅದು ನೀರಲ್ಲಿ ಬಿಟ್ಬಿಡ್ತೀನಿ. ಯಾಕಂದರೆ ನಾವು ತುಳಿಯೋ ಪ್ಲೇಸಲ್ಲಿ ಅದು ನಾವು ತುಳಿಬಾರ್ದು, ದೇವ್ರಿಗೆ ಹಾಕಿರೋ ಹೂವು ಅಲ್ಲ ಅಂದ್ಬಿಟ್ಟು ನಾನು ಒಂದು ಸತಿ ಎಲ್ಲ ಸ್ಟೋರ್ ಮಾಡಿಟ್ಕೊಂಡು ಊರಿಗೆ ಹೋಗ್ತಾ ಇರ್ತೀವಲ್ಲ, ಅಲ್ಲಿ ನೀರಲ್ಲಿ ಹಾಕ್ಬಿಡ್ತೀನಿ. ಕಳಸಕ್ಕಿಟ್ಟಿರೋ ನೀರು ತುಳಸಿ ಗಿಡಕ್ಕೆ, ಏನಾದರೂ ಗಿಡಕ್ಕೆ ಹಾಕ್ತೀನಿ. ವೀಕ್ಲಿ ಒನ್ಸ್ ಇಲ್ಲ ಅಂದರೆ 15 ಡೇಸ್ ಒನ್ಸ್ ನಾನು ದೇವರು ಮಂಟಪನೆಲ್ಲ ಕ್ಲೀನ್ ಮಾಡಿಟ್ಕೊಂಡು, ಆಮೇಲೆ ಅಂದರೆ ಶುಕ್ರವಾರ ತೆಗಿಬಾರ್ದಲ್ವ, ಅದಕ್ಕೆ ಗುರುವಾರ ದಿನವೇ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು, ಗುರುವಾರ ಕೂಡ ರಾಯರು ಸಾಯಿಬಾಬಾ ದೇವರಿದೆ, ಅದಕ್ಕೂ ಪೂಜೆ ಮಾಡಿ ಮತ್ತು ಶುಕ್ರವಾರ ಕೂಡ ಪೂಜೆ ಮಾಡ್ತೀನಿ. ಶುಕ್ರವಾರ ಕಳಸ ನಾನು ಯಾವತ್ತೂ ತೆಗಿಯಲ್ಲ, ಯಾಕೆ ಅಂದರೆ ಲಕ್ಷ್ಮೀ ವಾರ ಅಲ್ವಾ ಶುಕ್ರವಾರ. ಆವತ್ತಿನ ದಿನ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಮುಂಚೆ ದಿನ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡ್ಬೋದಲ್ವ. ಮತ್ತು ಶುಕ್ರವಾರ ನಾನು ಉಪ್ಪಿನಿಂದ ದೀಪ ಹಚ್ತೀನಿ. ಆ ಉಪ್ಪು ಎಲ್ಲಿ ತುಳಿಯೋ ಪ್ಲೇಸಲ್ಲಿ ಹಾಕಬಾರ್ದು. ಒಂದು ಬಕೆಟ್ಗೋ ಇಲ್ಲ ಒಂದು ಟಂಬ್ಲರ್ಗೋ ಹಾಕಿಟ್ಟು ಆ ನೀರು ಕರಗಿದ ನಂತರ ಎಲ್ಲೂ ಓಡಾಡದೇ ಇರೋ ಪ್ಲೇಸಲ್ಲಿ ಹಾಕಿ, ಇಲ್ಲ ಅಂದರೆ ಮನೆ ಒರೆಸ್ಬೇಕಾದ್ರೆ ಒಂದೊಂಚೂರು ಒಂದು ಡಬ್ಬಾಗೆ ಹಾಕಿಟ್ಕೊಂಡ್ರೆ ಅದೊಂದೊಂಚೂರು ಮನೆ ಒರೆಸ್ಬೇಕಂದ್ರೆ ಯೂಸ್ ಮಾಡ್ಕೊಳ್ತೀನಿ ನಾನು. ಮತ್ತು ಆಯಿಲ್ ಇರುತ್ತಲ್ಲ, ಆಯಿಲ್ ಹೋಗೋದಕ್ಕೋಸ್ಕರ ನಾನು ಸೋಪು ಅಂದರೆ ಲಿಕ್ವಿಡು ಇದೆ ಅಲ್ವಾ, ಸೋಪ್ ಲಿಕ್ವಿಡು, ಅದನ್ನ ಫಸ್ಟು ಆಯಿಲೆಲ್ಲ ಜಿಡ್ಡೆಲ್ಲ ಹೋಗೋ ಥರ ತೊಳೆದ್ಬಿಟ್ಟು ಆಮೇಲೆ ಪಿತಾಂಬರಿಯಿಂದ ನಾನು ದೇವರು ಸಾಮಾನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಪಿತಾಂಬರಿನೇ ನಾನು ಸಿಲ್ವರ್ ಕ್ಲೀನ್ ಮಾಡೋದಕ್ಕೂ ಮತ್ತು ಬ್ರಾಸ್ ಐಟಮ್ ಕ್ಲೀನ್ ಮಾಡೋದಕ್ಕೆಲ್ಲ ನಾನು ಪಿತಾಂಬರಿನೇ ಯೂಸ್ ಮಾಡೋದು. ಈಗ ಕ್ಲೀನ್ ಮಾಡಿಟ್ರೆ ಮತ್ತು ನಾನು ನೆಕ್ಸ್ಟ್ ಒಂದು 15 ಡೇಸ್ ಒನ್ಸು ಇಲ್ಲ ವೀಕ್ಲಿ ಒನ್ಸ್ ಒಂದು ತೊಳಿತೀನಲ್ಲ, ಅಲ್ಲಿವರೆಗೂ ನಮ್ಮ ಪಾತ್ರೆ ಎಲ್ಲ ಕ್ಲೀನಾಗೇ ಇರುತ್ತೆ. ಅಲ್ಲಿ ನೋಡಿ, ನಮ್ಮ ದೇವ್ರ ಮನೆ ಪಾತ್ರೆ ಅಷ್ಟೊಂದು ಗಲೀಜಾಗಿ ಏನಿಲ್ಲ, ನೀಟಾಗೇ ಇದೆ. ಪಿತಾಂಬರಿ ನನಗೆ ಆವಾಗಿಂದ ತುಂಬ ಚೆನ್ನಾಗಿ ಸೆಟ್ಟಾಗಿದೆ, ಅದಕ್ಕೋಸ್ಕರ ನಾನು ಪಿತಾಂಬರಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದ ತಕ್ಷಣ ನಾನು ನೀಟಾಗಿರೋ ಬಟ್ಟೆಯಲ್ಲಿ ಆ ತ್ಯಾವ ಎಲ್ಲ ಕ್ಲೀನಾಗಿ ಒರೆಸ್ಕೊಬಿಡ್ತೀನಿ. ಯಾಕಂದರೆ ನೀರಿನ ಕರೆಗಳಿದ್ದರೆ ಅದು ಹಂಗಂಗೆ ಮಾರ್ಕ್ಸ್ ಕುತ್ಕೊಬಿಡುತ್ತೆ, ಅದಷ್ಟು ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ದೇವ್ರಿಗೆ ಅಂತ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಕ್ಲೀನಾಗಿ ತ್ಯಾವ ಎಲ್ಲ ಇಲ್ಲದೇ ಇರೋ ಥರ ನೀಟಾಗಿ ಒರೆಸ್ಕೊಬಿಡ್ತೀನಿ, ಆವಾಗ ನೀಟಾಗಿ ಕಾಣುತ್ತೆ. ಸಿಲ್ವರು ಬ್ರಾಸ್ ಐಟಮ್ ಎರಡೂ ನಾನು ಪಿತಾಂಬರಿಯಿಂದನೇ ಕ್ಲೀನ್ ಮಾಡೋದು. ಎಷ್ಟು ಶೈನಿ ಆಗಿದೆ ನೋಡಿ. ಇವಾಗ ನಾನು ದೇವ್ರ ಫೋಟೋ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಡ್ರೈ ಕ್ಲಾತ್ ತಗೊಂಡು ಆ ಡಸ್ಟೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ವೆಟ್ ಕ್ಲಾತಲ್ಲ ಆದರೆ ಆ ಡಸ್ಟೆಲ್ಲ ಅಂಟ್ಕೊಬಿಡುತ್ತಲ್ವ, ಅದಕ್ಕೆ. ಮತ್ತು ದೇವ್ರ ಮಂಟಪ ಕ್ಲೀನ್ ಮಾಡೋದಕ್ಕೆ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಜವಾದು ಪೌಡರ್, ಸೋಪ್ ಲಿಕ್ವಿಡ್ ಹಾಕಿ ಒಂದು ಸ್ಮೂತಾಗಿರೋ ಸ್ಪಾಂಜ್ ತಗೊಂಡು ದೇವ್ರ ಮಂಟಪನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಸತಿ ಸೋಪ್ ನೀರಿನಿಂದ ಫುಲ್ ಮಂಟಪನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಆಮೇಲೆ ಇನ್ನೊಂದು ಸತಿ ನೀಟಾಗಿರೋ ಅಂದರೆ ಇನ್ನೊಂದು ನೀರು ತಗೊಂಡು ಹೊಸ ನೀರಲ್ಲಿ ತೊಳ್ಕೊಂಡ್ರೆ ದೇವ್ರ ಮನೆ ಕ್ಲೀನ್ ಆಗುತ್ತೆ. ಪಚ್ಚ ಕರ್ಪೂರ ಮತ್ತು ಜವಾದು ಪೌಡರ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋದರೆ ಯಾವ ಥರ ಪರಿಮಳ ಇರುತ್ತೋ ಆ ಥರ ಘಮ ಇರುತ್ತೆ. ಮನೆಗೆ ಬಂದರೆ ಯಾವುದೇ ನೆಗೆಟಿವ್ ಥಾಟ್ಸು ನೆಗೆಟಿವ್ ಇದ್ದರೂ ಹೋಗಿ ಮನೇಲಿ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಮನೆ ಒರೆಸ್ಬೇಕಾದ್ರೂ ಅಷ್ಟೇ. ಇದಕ್ಕೆ ಅಂತಲ್ಲ, ಫೋಟೋ ಕ್ಲೀನ್ ಮಾಡೋದಕ್ಕೆ ಕೂಡ ನಾನು ಜವಾದು ಪೌಡರು, ಸ್ವಲ್ಪ ಟರ್ಮರಿಕ್ಕು ಮತ್ತು ಪಚ್ಚ ಕರ್ಪೂರ, ರೋಸ್ ವಾಟರು ಇವು 3 ಮಿಕ್ಸ್ ಮಾಡಿ ದೇವ್ರ ಫೋಟೋ ಕೂಡ ನಾನು ಅದರಲ್ಲೇ ಕ್ಲೀನ್ ಮಾಡ್ತೀನಿ. ಮತ್ತು ಅರಿಶಿನ ಕುಂಕುಮ ಇಡೋದಕ್ಕೆ ಕೂಡ ಅರಿಶಿನ, ಪಚ್ಚ ಕರ್ಪೂರ, ಜವಾದು ಪೌಡರ್ ಮತ್ತು ರೋಸ್ ವಾಟರು
ನೀವು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಗಂಧ ಮೇಯ್ನಾಗಿ ಗಂಧ, ಆ ಗಂಧ ಬಂದರೆ ಅದು ಒಂಥರ ಸುವಾಸನೆ ಚೆನ್ನಾಗಿರುತ್ತಲ್ವ, ಗಂಧ ಇವು ಮಿಕ್ಸ್ ಮಾಡಿಬಿಟ್ಟು ನಾನು ಅರಿಶಿನ ಕುಂಕುಮ ಫೋಟೋಸ್ಗೆಲ್ಲನೂ ಜವಾದು ಪೌಡರ್ ಮತ್ತು ಪಚ್ಚ ಕರ್ಪೂರ ಹಾಕಿ ಮಿಕ್ಸ್ ಮಾಡಿರೋ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ. ನಮಗೆ ಟೆಂಪಲ್ಗೆ ಹೋದರೆ ಯಾವ ಥರ ಫೀಲ್ ಆಗುತ್ತೋ, ಪಾಸಿಟಿವ್ ವೈಬ್ಸು, ಒಂಥರ ಖುಷಿ ಸಮಾಧಾನ ಆ ಥರ ನಮ್ಮ ಮನೇಲಿ ಕೂಡ ಟೆಂಪಲ್ ಫೀಲ್ ಆಗುತ್ತೆ. ನೀವು ಕೂಡ ಜವಾದು ಪೌಡರ್ ಇತ್ತೀಚೆಗೆ ನನಗೆ ಫೇವ್ರೇಟ್ ಆಗಿಬಿಟ್ಟಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಮನೆ ಒರೆಸ್ಬೇಕಾದ್ರೆ ಕೂಡ ಸೇಮ್ ಹಿಂಗೆ ನೀರಿಗೆ ಪಚ್ಚ ಕರ್ಪೂರ ಮತ್ತು ಜವಾದು ಪೌಡರ್, ಅರಿಶಿನ ಇದನ್ನ ಹಾಕ್ಬಿಟ್ಟು ಒರೆಸಿ ನೋಡಿ. ಮನೇಲೇನಾದರೂ ನೆಗೆಟಿವ್ಸ್ ಇದ್ದರೂ ಹೋಗುತ್ತೆ, ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಫೀಲ್ ಕೊಡುತ್ತೆ. ಮತ್ತು ನಮಗೆ ಕಣ್ಣು ದೃಷ್ಟಿ ಆ ಥರ ಏನಾದರೂ ಆಗಿದ್ರೂ ಕೂಡ ಅದರಲ್ಲಿ ಹೋಗುತ್ತೆ. ನಮ್ಮ ಮನೇಲಿ ನಾನು ಕಾಮಾಕ್ಷಿ ದೀಪ ಇಡೋದು. ಕಾಮಾಕ್ಷಿ ದೀಪ ಅಂದ್ರೇ ಲಕ್ಷ್ಮೀ ಸ್ವರೂಪ ಅಲ್ವಾ, ಅದಕ್ಕೆ. ಮತ್ತು ಕಳಸಾಗೆ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಅಲಂಕಾರ ಮಾಡ್ತಾಯಿದ್ದೀನಿ. ಈ ಕೋಕೋನಟ್ ಅಲಂಕಾರ ಅಂತೂ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಹೆಲ್ಪ್ ಆಯಿತು. 3.5 ಮಿಲಿಯನ್ಸ್ ವ್ಯೂಸ್ ಹೋಯಿತು, ಫಾಲೋವರ್ಸ್ ಕೂಡ ಜಾಸ್ತಿ ಆದರು. ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಈ ಟಿಪ್ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ತೆಂಗಿನಕಾಯಿ ಮೇಲೆ ಎಷ್ಟೇ ಹೂವು ಇಟ್ಟರು, ಕಟ್ಟಿರೋ ಹೂವು ಆಗಲಿ ಯಾವುದೇ ಹೂವು ಆಗಲಿ ಅಗಲೆಲ್ಲ ಬೀಳ್ತಾ ಇರುತ್ತೆ. ಒಂದೊಂದು ಸತಿ ನನಗೂ ಆಗಿದೆ ಎಕ್ಸ್ಪೀರಿಯೆನ್ಸು, ದೀಪದೊಳಗಡೆನೇ ಬಿದ್ದಿದೆ, ದೀಪ ಎಲ್ಲ ಆರೋಗಿದೆ, ಆ ಥರ ಎಲ್ಲ ಆಗುತ್ತೆ. ಈ ಟಿಪ್ ತುಂಬಾ ಯೂಸ್ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಕೋಕೋನಟ್ಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಸುತ್ತ ಆ ರಬ್ಬರ್ ಬ್ಯಾಂಡ್ ಒಳಗಡೆ ಹೂವು ಸ್ಟೆಪ್ ಬೈ ಸ್ಟೆಪ್ಪು ಆ ಥರ ಈ ಕಿರೀಟ ಇಟ್ಟಂಗೂ ಆಗುತ್ತೆ, ನಮ್ಗೆ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಆ ಥರ ಇಟ್ಕೊಂಡೋಗಿ ಎಕ್ಸ್ಟ್ರಾ ಇದಿದೆ ಅಲ್ವಾ ಅದನ್ನೆಲ್ಲ ಕಟ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ. ದೇವರು ಅಂದರೆ ಕೋಕೋನಟ್ಗೆ ಕಿರೀಟ ಇಟ್ಟಂಗೆ ಆಗುತ್ತೆ. ಮತ್ತು ಅರಿಶಿನ ಕುಂಕುಮ ಇಡೋದಕ್ಕೆ ಈಸಿಯಾಗಿ, ಯಾವಾಗಲೂ ನಾನು ರೌಂಡಾಗೆ ಇಡ್ತಿದ್ದೆ. ಇವಾಗ ಅಂದರೆ ಈ ಇತ್ತೀಚೆಗೆ ವಿಡಿಯೋ ಮಾಡಿ ಹಾಕಾದ್ಮೇಲೆ ನನಗೇನೆ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಈ ಥರ ಇಡ್ತಾಯಿದ್ದೀನಿ. ನಿಮಗೂ ಕೂಡ ಈಸಿ ಆಗುತ್ತೆ. ಈ ಥರ ಪೇಪರ್ ತಗೊಂಡು ಲೋಟಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರೋ ಇದರಲ್ಲಿ ಅರಿಶಿನ ಎಲ್ಲ ಫಸ್ಟೇ ಹಾಕಿರ್ತೀವಲ್ಲ, ಅರಿಶಿನ ಹಾಕಿರೋ ಕೋಕೋನಟ್ ಮೇಲೆ ಆ ಪೇಪರ್ ಇಟ್ಬಿಟ್ಟು ಕುಂಕುಮ ಇಡಿ, ನೀಟಾಗಿ ಆ ಶೇಪ್ ಹಾಗೆ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಸ್ವಲ್ಪ ಹಂಗೂ ಹಿಂಗೂ ಬರುತ್ತೆ, ಅದು ಪೇಪರು ಆ ಕಡೆ ಈ ಕಡೆ ಕದಲ್ದಿರ ಅದನ್ನ ಹಾಗೆ ಇಟ್ಕೊಂಡು ಕುಂಕುಮ ಇಡಿ, ಅದು ನೀಟಾಗಿ ಬರುತ್ತೆ. ನೀವು ಲೋಟಸ್ ನಿಮ್ಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡಿಕೊಂಡು ಇಡ್ಬೋದು ಕೂಡ. ಮತ್ತು ಕಳಸದ ಚಂಬಿಗೆ ಏನೇನೆಲ್ಲ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ₹1 ಕಾಯಿನು ಮತ್ತು ಪಚ್ಚ ಕರ್ಪೂರ, ಜವಾದು ಪೌಡರು, ಅರಿಶಿನ ಕುಂಕುಮ, ಹೂವು, ಒಂದು ಏಲಕ್ಕಿ ಇದನ್ನೆಲ್ಲ ಹಾಕಿ ನಾನು ಕಳಸದ ನೀರೊಳಗಡೆ ಹಾಕ್ತೀನಿ. ಅರಿಶಿನ ದಾರಾಗೆ ಅರಿಶಿನ ಕೊಂಬು ಕಟ್ಟಿ ಕಳಸಕ್ಕೆ ಕಟ್ತಾಯಿದ್ದೀನಿ. ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಕಾಯಿನ ಕಳಸದ ಚೊಂಬೊಳಗಡೆ ಇಟ್ಟು ಕಳಸ ರೆಡಿಯಾಗಿದೆ ಈಗ. ಮತ್ತು ದೇವ್ರ ಫೋಟೋಸ್ಗೆಲ್ಲ ಹೂವು ಇಡ್ತಾಯಿದ್ದೀನಿ, ಹೂವು ಇಟ್ಟು ರೆಡಿ ಮಾಡ್ತಾಯಿದ್ದೀನಿ.
ಮತ್ತು ದೀಪಕ್ಕೆ ಕೂಡ ನಾನು ಎಣ್ಣೆ ಹಾಕಿ ಅದರೊಳಗಡೆ ಪಚ್ಚಕರ್ಪೂರ ಮತ್ತು ಜವಾದು ಪೌಡರು 1 ರೂಪೀಸ್ ಕಾಯಿನು, ಅಂದರೆ ಅದು ಸಿಲ್ವರ್ ಕಾಯಿನ ಹಾಕ್ತಾಯಿದ್ದೀನಿ. ಉರ್ಲಿ ಬೌಲಲ್ಲಿ ಇಡೋದಕ್ಕೋಸ್ಕರ ಕಾಮಧೇನುಗೆ ಅಲಂಕಾರ ಮಾಡ್ತಾಯಿದ್ದೀನಿ, ಅಂದರೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಮತ್ತು ಉರ್ಲಿ ಬೌಲ್ಗೆ ಅದಕ್ಕೂ ಕೂಡ ಸೇಮ್ ಜವಾದು ಪೌಡ್ರು ಪಚ್ಚಕರ್ಪೂರ ಹಾಕ್ಕೋತಾ ಇದ್ದೀನಿ. ಹಾಕಿ ಹೂವು ಹಾಕಿ ಇಡ್ತಾಯಿದ್ದೀನಿ. ಮನೆ ತುಂಬ ಟೆಂಪಲ್ ವೈಬ್ಸು, ಪಾಸಿಟಿವ್ ವೈಬ್ಸ್ ತುಂಬಾ ಇರುತ್ತೆ. ಇವಾಗ ಹೊಸ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೊಸ್ಲೆಲ್ಲ ತೊಳ್ಕೊಂಡು ಅರಿಶಿನ ಎಲ್ಲ ತಿಕ್ಕಿ, ಅಂದರೆ ಯಾವುದೇ ಮನೇಲಾಗಲಿ ಹೊಸ್ಲು ಪೂಜೆ ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಹೊಸ್ಲು ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಒರೆಸಿ ರಂಗೋಲಿ ಬಿಡ್ತಾಯಿದ್ದೀನಿ. ಈ ರಂಗೋಲಿ ಯಾರು ರಂಗೋಲಿ ಬರ್ದೇ ಇರೋರು ಕೂಡ ಈ ಡಿಸೈನು ಈಸಿಯಾಗಿ ಬರುತ್ತೆ. ಒಬ್ಬೊಬ್ಬರಿಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ ಅಂಥವರು ಕೂಡ ಈ ಥರ ಡಾಟ್ಸ್ ಇಟ್ಬಿಟ್ಟು ಬೆರಳಲ್ಲಿ ಹಿಂಗೆ ಇದು ಮಾಡಿದ್ರೆ ಅದು ಫ್ಲವರ್ ಶೇಪ್ ಬರುತ್ತೆ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವೊಂದು ಸತಿ ಟ್ರೈ ಮಾಡಿ. ಇದು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಪೋಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ವ್ಯೂಸ್ ಹೋಗಿದೆ. ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದೇ ಆಗಲಿ ನಾವು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಚೆನ್ನಾಗಿದ್ರೇ ಅಲ್ವಾ ಚೆನ್ನಾಗಿ ನಮಗೂ ಖುಷಿ ಆಗುತ್ತೆ. ಬಂದವ್ರು ನೋಡಿದವ್ರು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟಪಡ್ತಾರಲ್ವ. ಮತ್ತು ಡೋರಲ್ಲಿ ಕೂಡ ನಾನು ಉರ್ಲಿ ಬೌಲಿಟ್ಟು ಫ್ಲವರ್ ಹಾಕಿ ಇಡ್ತಾಯಿದ್ದೀನಿ. ಇದು ಫೈನಲಿ ನನ್ನ ದೇವ್ರ ಮನೆ ಈ ಥರ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಪಾಸಿಟಿವ್ ವೈಬ್ಸ್ ಬರುತ್ತೆ, ಮತ್ತು ಏನೇ ನೆಗೆಟಿವ್ಸ್ ಇದ್ದರೂ ಹೋಗುತ್ತೆ. ಮನೆಯಲ್ಲಿ ಒಂಥರ ನೆಮ್ಮದಿ. ಅದೇ ನಾವು ಟೆಂಪಲ್ಗೆ ಹೋಗೋದು ಅಂತ ಕೇಳಿ ನೆಮ್ಮದಿ ಸಿಗೋದಕ್ಕೆ ಅದೇ ವೈಬ್ಸು ಮನೆಯಲ್ಲೇ ಇದ್ದರೆ ನಮಗೆ ಎಷ್ಟು ಖುಷಿ ಆಗುತ್ತಲ್ವ. ಮತ್ತು ಶುಕ್ರವಾರ ನಾನು ಅಷ್ಟೋತ್ರ, ಲಕ್ಷ್ಮಿ ಅಷ್ಟೋತ್ರ ಶತನಾಮಾವಳಿ ಓದ್ತೀನಿ. ಮತ್ತು ಶುಕ್ರವಾರ ನಾನು ಸಾಂಬ್ರಾಣಿ ಧೂಪ ಹಾಕ್ತೀನಿ. ಶುಕ್ರವಾರ ಅಂತ ಅಲ್ಲ, ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂಡ ನಾನು ದೇವ್ರ ಪೂಜೆ ಮಾಡಿದಾಗ ಸಾಂಬ್ರಾಣಿ ಧೂಪ ಹಾಕ್ತೀನಿ. ಧೂಪ ಹಾಕಿದ್ರೆ ತುಂಬಾ ಒಳ್ಳೆಯದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು.